ಇಮ್ಯಾಜಿನ್ ಮಾಡಿ, ನೀವು ಈ ಸಮ್ಮರಲ್ಲಿ ತುಂಬ ಸೆಕೆ ಆಗ್ತಿದೆ ಅಂದ್ಬಿಟ್ಟು ನಿಮ್ಮ ಟೆರೆಸ್ ಮೇಲೆ ಹೋಗಿ ಮಲ್ಕೊತೀರಾ. ಮೇಲೆ ಸ್ಟಾರ್ಸು, ತುಂಬ ಚೆನ್ನಾಗಿರೋ ಗಾಳಿ, ಒಳ್ಳೆ ನಿದ್ದೆ ಅಂದ್ಕೊಂಡು ಮಲ್ಕೊಂಡಿರ್ತೀರ. ಆದರೆ ಆ ಸೈಲೆನ್ಸೇ ನಿಮಗೆ ಪ್ರಾಬ್ಲಮ್ ಆಗ್ಬೋದು. 2022 ಅಲ್ಲಿ ಉತ್ತರ ಪ್ರದೇಶದಲ್ಲಿ ನಡೆದಿದ್ದು. ಇದು ಸ್ಟಾರ್ಟಿಂಗಲ್ಲಿ ನಡೆದಾಗ ಯಾರಿಗೂ ಅಷ್ಟೊಂದು ಡೌಟ್ ಬಂದಿಲ್ಲ. ಆದರೆ ಅದೊಂದು ಪ್ಯಾಟರ್ನ್ ನೈಟ್ ಜನ ನೋಡಿದಾಗ ಆವಾಗ ಜನಕ್ಕೆ ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು. ಆವಾಗ ಅದು ಸಮ್ಮರ್, ಉತ್ತರ ಪ್ರದೇಶದಲ್ಲಿ ತುಂಬ ಸೆಕೆ ಇರುತ್ತೆ ಅಂದ್ಬಿಟ್ಟು ಆವಾಗಿನ ಊರವ್ರು ಏನು ಮಾಡ್ತಾರೆ, ಮೇಲೆ ಟೆರೆಸ್ಸಲ್ಲಿ ಮಲ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ ನೈಟ್ ಹೊತ್ತು. ಎಲ್ಲರೂ, ಮಕ್ಕಳು, ದೊಡ್ಡವರು, ತಾತ, ಅಜ್ಜಿ ಎಲ್ಲರೂ ಮೇಲೆ ಮಲ್ಕೊತಾರೆ. ಆದರೆ ಬೆಳಿಗ್ಗೆ ಎದ್ದಾಗ ಎಷ್ಟೊಂದು ಜನ ಮುಖದ ಮೇಲೆ ಏನೋ ಒಂಥರ ಮಾರ್ಕ್ ಇರುತ್ತೆ, ರಕ್ತ ಒಂಥರ ಪರಿಚಿರೋ ಮಾರ್ಕ್. ಇದು ಒಬ್ಬರಿಗೆ ಸ್ಟಾರ್ಟ್ ಆಯಿತು, ಆಮೇಲೆ ನೆಕ್ಸ್ಟ್ ಡೇ ಇನ್ನೊಬ್ಬರಿಗೆ, ಅಂದರೆ ಪಕ್ಕ ಮನೆಗಳು ಅಲ್ಲ. ಇದು ಸ್ಲೋ ಏನಾಯಿತು, ಜಾಸ್ತಿ ಆಯಿತು. ದಿನ ನೈಟು ಮಲ್ಕೊಂಡು ಬೆಳಿಗ್ಗೆ ಎದ್ದಾಗ ನೋಡಿದ್ರೆ ಫೇಸ್ ಮೇಲೆ ಸ್ಕ್ರ್ಯಾಚಸ್ ಇರುತ್ತೆ, ಯಾರೋ ಪರಿಚಿರೋ ಥರ. ಇದು ಹೆಂಗೆ ಅಂದರೆ, ಒಂದೋ ಎರಡೋ ನಡೆದಿದ್ದರೆ ಏನೋ ಕಚ್ಚಿರ್ಬೋದು ಅನ್ಕೊಬೋದು. ಆದರೆ ಒಂದಿರೋದು ಎರಡಾಯಿತು, ಎರಡಿರೋದು ಮೂರಾಯಿತು, ಆಮೇಲೆ 5 ಜನಕ್ಕಾಯಿತು, ಆಮೇಲೆ 10 ಜನಕ್ಕಾಯಿತು. ಹಿಂಗೆ ಇದು ಜಾಸ್ತಿ ಬೆಳ್ಕೊಂಡು ಹೋಗ್ತಾಯಿತ್ತು. ಅವಾಗ ಜನಕ್ಕೆ ಭಯ ಸ್ಟಾರ್ಟ್ ಆಯಿತು. ಏನಿದು ನೈಟ್ ಮಲ್ಕೊತೀವಿ, ಬೆಳಿಗ್ಗೆ ಎದ್ದಿದ್ರೆ ಹಿಂಗಾಗಿರುತ್ತಲ್ಲ, ಏನಿದು ಅಂತ ಎಲ್ಲರಿಗೂ ಡೌಟ್ ಸ್ಟಾರ್ಟ್ ಆಯ್ತು ಅವಾಗ. ಏನಕ್ಕಂದರೆ ಇದು ಬೆಳಿಗ್ಗೆ ನೈಟು ಎಷ್ಟು ಜನ ಎದ್ದಿರ್ತಾರೆ, ಏನಂತ ಕಂಡಿಡಿಯೋಣ ಅಂತ ಇದ್ರೆ ಯಾರಿಗೂ ಏನು ಕಾಣಿಸಲ್ಲ, ಯಾರು ಏನು ಹಿಡಿದೂ ಇಲ್ಲ, ಯಾರಿಗೇನು ಗೊತ್ತೂ ಇಲ್ಲ ಇದು ಏನಕ್ಕೆ ಆಗ್ತಿದೆ ಅಂತ. ಕೆಲವರು ಏನಂತಾರೆ ಅಂದರೆ, ಯಾರ್ಯಾರು ಪರ್ಸ್ಕೊಂಡಿದ್ರು ಅವ್ರಿಗೇನು ಜ್ಞಾಪಕ ಇದೆ ಅಂದರೆ ಮಲ್ಕೊಂಡಿರೋದಷ್ಟೇ. ಅಂದರೆ ದೊಡ್ಡದಾಗೆ ಅವ್ರಿಗೆ ಅದು ಪರ್ಚಿದಾಗ, ಅದು ನೋವಾದಾಗ ಎದ್ದು ಫೀಲ್ ಮಾಡ್ಕೊತಾರೆ ಅಷ್ಟೇ. ಅಲ್ಲವ್ರಿಗೂ ಏನೂ ಕಾಣಿಸಿಲ್ಲ, ಅದೇನು ಲೈಕ್ ಪ್ರಾಣಿನಾ ಇಲ್ಲ ಅಂದರೆ ಮನುಷ್ಯನ ಅಂತ ಯಾರಿಗೂ ಏನೂ ಕರೆಕ್ಟ್ ಗೊತ್ತಿಲ್ಲ. ಇದು ಯಾವಾಗ ತುಂಬ ಸೀರಿಯಸ್ ಆಯಿತು ಅಂದರೆ, ಒಬ್ಬ ಮಲ್ಕೊಂಡಿದ್ದ ಹಂಗೆ ಮೇಲೆ, ಚಿಕ್ಕ ಹುಡುಗ ಸ್ವಲ್ಪ. ಅವನು ಸೇಮ್ ಇನ್ಸಿಡೆಂಟ್ ಹಿಂಗೆ ಒಂದು ನೈಟು ತುಂಬ ಗಾಳಿ ಚೆನ್ನಾಗಿತ್ತು ಅಂತ ಮೇಲೆ ಟೆರೆಸಲ್ಲಿ ಮಲ್ಕೊಂಡಿರುವಾಗ ಪರ್ಸ್ದಾಗ ಅವನು ಇದನ್ನು ಹೆಂಗೆ ತಿರುಗಿಸ್ತಾ ಅಂತ ಹೇಳೋಕ್ಕಾಗಲ್ಲ. ಅವನೇನು ಅಂದ್ಕೊಂಡ ಅಂದರೆ, ಈ ಏಲಿಯನ್ಸ್ ಇರುತ್ತಲ್ಲ, ಫಸ್ಟ್ ಅವನು ಜನಕ್ಕೆಲ್ಲರಿಗೂ ಇದು ಏಲಿಯನ್ಸು, ಯಾರೋ ಮೇಲಿಂದ ಬಂದರು, ನೋಡೋಕ್ಕೆ ಒಂಥರ ಇದ್ರು, ಹಿಂಗಿದ್ರು, ಲೈಕ್ ಅದು ಪ್ರಾಣಿನೂ ಅಲ್ಲ, ಪಕ್ಷಿನೂ ಅಲ್ಲ, ಒಂಥರ ಮನುಷ್ಯ ಅಲ್ಲ, ಅರ್ಧ ಮನುಷ್ಯ ಅರ್ಧ ಯಾವುದೋ ಪ್ರಾಣಿ, ಎಲ್ಲ ಫುಲ್ ಇಡೀ ಊರನ್ನ ಒಂಥರ ಹಂಗೆ ಭಯ ಪಡಿಸ್ಬಿಟ್ಟಿದ್ದ. ಅವಾಗ ಏನಾಯಿತು, ಈ ಸೈಂಟಿಸ್ಟ್ಗಳು ಇರ್ತಲ್ಲ, IIT ಎಲ್ಲ ಬಂದರು ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಏನಿದು ಅಂತ. ಅವರು ನೈಟೆಲ್ಲ ಅಷ್ಟೇ ಆದರು. ಅವರಿದ್ದಾಗ ಏನಾಯಿತು, ಕೋಇನ್ಸಿಡೆನ್ಸ್ಲಿ ಏನೂ ಆಗೇ ಇಲ್ಲ ಯಾರಿಗೂ. ಅವ್ರು ಬಂದು ನೋಡಿದಾಗಲೂ ಸೈಂಟಿಫಿಕ್ಕಾಗಿ ಏನೇನೆಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕು, ಏನೇನು ಮಾಡಿದ್ರು ಎಲ್ಲ ಮಾಡಿದ್ರು, ಅವ್ರಿಗೂ ಆ ಕನ್ಕ್ಲೂಸಿವ್ ಎವಿಡೆನ್ಸ್ ಯಾರಿಗೂ ಸಿಕ್ಕಿಲ್ಲ. ಹಂಗೆ ಈ ಇನ್ಸಿಡೆನ್ಸ್ ನಡೀತಾ ನಿಮ್ಗೆ ಗೊತ್ತಲ್ಲ, ಒಂದು ರೂಮರ್ ಸ್ಪ್ರೆಡ್ ಆದರೆ ಅದು ಎಷ್ಟು ಬೇಗ ಸ್ಪ್ರೆಡ್ ಆಗುತ್ತೆ ಅಂತ. ಇದೇ ಥರನೂ ಈ ರೂಮರು ಕೂಡ ಬೇಗನೆ ಸ್ಪ್ರೆಡ್ ಆಯಿತು. ಜನರು ಒಂಥರ ಟೆರೆಸ್ ಮೇಲೆ ಮಲ್ಗೋದೇ ಸ್ಟಾಪ್ ಮಾಡಿಬಿಟ್ಟಿದ್ರು ಈ ಇನ್ಸಿಡೆಂಟಿಂದ, ಎಲ್ಲರೂ ಭಯ ಪಟ್ಕೊಂಡು. ಎಷ್ಟೋ ಜನ ಈ ಹುಡುಗರೆಲ್ಲ ಹೆಲ್ಮೆಟೆಲ್ಲ ಹಾಕ್ಕೊಂಡು ಮಲ್ಕೊತಾಯಿದ್ರು, ಆ ಥರ ಆಗ್ಬಿಟ್ಟಿತ್ತು ಉತ್ತರ ಪ್ರದೇಶದಲ್ಲಿ. ಗಾಡಿ ಓಡಿಸೋವಾಗಲೇ ಹಾಕೊಳ್ಳಲ್ಲ. ಇದು ಜಾಸ್ತಿ ಆಗ್ತಾ ಜನರು ಇದಕ್ಕೊಂದು ಹೆಸರು ಕೊಟ್ಟರು, ಮುನೋಚ್ವಾ ಅಂತ. ಅಂದರೆ ಇದ್ರದ್ದು ಟ್ರಾನ್ಸ್ಲೇಷನ್ ಬಂದ್ಬಿಟ್ಟು, ಒಂದು ಕ್ರೀಚರು ನಿಮ್ಮ ಮುಖನ ತುಂಬ ವೈಲೆಂಟಾಗಿ ಪರ್ಚೋದು ಅಂತ. ಮುನೋಚ್ವಾ ಬಂದ್ಬಿಟ್ಟು ಆ ನೇಮು ಒಂಥರ, ಅದು ಹೇಳಿದ್ರೇ ಜನಕ್ಕೆ ಒಂಥರ ಭಯ ಸ್ಟಾರ್ಟ್ ಆಗೋದು. ಸೊ ಅದೇ, ಇದು ಪೊಲೀಸ್ ಇನ್ವೆಸ್ಟಿಗೇಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ರು, ಎಕ್ಸ್ಪರ್ಟ್ಸ್ ಬಂದರು. ಮತ್ತು ಅವರು ಏನಂದಿದ್ದು ಅಂದರೆ, ಕನ್ಕ್ಲೂಸಿವ್ ಎವಿಡೆನ್ಸ್ ಸದ್ಯಕ್ಕೆ ಸಿಕ್ಕಲ್ಲ, ಇದು ಅನಿಮಲ್ ಅಟ್ಯಾಕ್ ಇರ್ಬೋದು, ಇಲ್ಲ ಕೆಮಿಕಲ್ ರಿಯಾಕ್ಷನ್ ಇರ್ಬೋದು, ಇಲ್ಲ ಅಂದರೆ ಯಾರೋ ಮನುಷ್ಯನೇ ಯಾರೋ ನಿಮ್ಮ ಜೊತೆ ಪ್ರ್ಯಾಂಕ್ ಇಲ್ಲ ಆಟಾಡ್ತಾ ಇರ್ಬೋದು. ಆದರೆ ಇತ್ತೀಚೆಗೆ ಒಂದು 2-3 ವರ್ಷ ಹಿಂಗೆ ನಡೀತು. ಆಮೇಲೆ ನೋಡಿದ್ರೆ ಒಂದೇ ಸಲ ಈ ಮುನೋಚ್ವಾದು ಅಂದರೆ ಪರ್ಚೋದು ಸಡನ್ನಾಗಿ ಸ್ಟಾಪ್ ಆಗ್ಬಿಡ್ತು. ಅಂದರೆ ಎಲ್ಲೂ ನ್ಯೂಸೇ ಇಲ್ಲ ಮುನೋಚ್ವಾದು, ಲೈಕ್ ಯಾರನ್ನೂ ಪರ್ಚೋದು. ಜನರು ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಮೇಲೆ, ಯಾವುದು ನ್ಯೂಸ್ ಇಲ್ಲ, ಯಾವುದು ಇನ್ಸಿಡೆಂಟ್ಸ್ ಇಲ್ಲ, ಎಲ್ಲ ನಾರ್ಮಲ್ ಆಗಿಬಿಡ್ತು. ಒಂದೇ ಸಲ ಸಡನ್ನಾಗಿ ಮುನೋಚ್ವಾದು ಕೇಸ್ ಒಂಥರ ಕ್ಲೋಸ್ ಆಗ್ಬಿಡ್ತು ವಿತೌಟ್ ಎನಿ ಎಕ್ಸ್ಪ್ಲನೇಷನ್. ಸೊ ಜನಕ್ಕೆ ಒಂಥರ, ಎಷ್ಟೊಂದು ಜನ ಈ ರಿಸರ್ಚ್ ಮಾಡೋರು ಇರ್ತಾರಲ್ವ,
ಸಡನ್ಗೆ ಹೆಂಗಿದು ಸ್ಟಾಪ್ ಆಯಿತು ಅಂತ ಅವ್ರಿಗೆ ಎಕ್ಸ್ಪ್ಲನೇಷನ್ಗೆ ಅದೇನಂತಲೇ ಗೊತ್ತಾಗಿಲ್ಲ ಅವ್ರಿಗೆ. ಆವಾಗ ಎಷ್ಟೊಂದು ಜನ ಏನಂದ್ರು ಇದೊಂದು ಗ್ರಾಸ್ ಹಾಪರ್ ಅಂತ. ಗ್ರಾಸ್ ಹಾಪರಲ್ಲಿ ಒಂದು ದೊಡ್ಡ ಇನ್ಸೆಕ್ಟ್ ಇದು, ತುಂಬ ದೊಡ್ಡದಾಗಿರುತ್ತೆ ಅದಂತ ಎಲ್ಲರೂ ಅಂತ ಇದ್ರು. ಬಟ್ ನೋಬಡಿ ನೋಸ್ ವಿಚ್ ಇಸ್ ಟ್ರೂ. ಇನ್ನವರೆಗೂ ಕನ್ಕ್ಲೂಸಿವ್ ಎವಿಡೆನ್ಸ್ ಯಾರಿಗೂ, ನಾನು ನೋಡಿದೆ ಎಷ್ಟೊಂದು ಕಡೆ ನೋಡಿದೆ, ಅದೊಂದು ಇನ್ಸೆಕ್ಟ್ ಅಂತ ಯಾರೋ ಹೇಳ್ತಿದ್ದಾರೆ. ಬಟ್ ಥಿಯರೀಸ್ ಇದ್ದೇ ಇರುತ್ತೆ. ಇದು 2002 ಅಲ್ಲಿ ನಡೆದಿದ್ದು ಉತ್ತರ ಪ್ರದೇಶಲ್ಲಿ. ಅದಾದಮೇಲೆ ತಿರ್ಗಾ ಮುನ್ನೆಚ್ಚುವ ಬಗ್ಗೆ ಎಲ್ಲೂ ನಾವು ಕೇಳಿಲ್ಲ. ನಿಮಗೆ ಈ ಥರ ಎಲ್ಲಾದರೂ ಇನ್ಸಿಡೆಂಟ್ ನೀವು ಟೆರೆಸ್ ಮೇಲೆ ಮಲ್ಕೊಳ್ಳೋಕೆ ಹೇಳಿದ್ರೆ ಕಮೆಂಟ್ ಮಾಡಿ. ಇದೇ ಥರ ಸ್ಟೋರೀಸ್, ಇದೇ ಥರ ಡಾರ್ಕ್ ಸ್ಟೋರೀಸ್ ಆಫ್ ಇಂಡಿಯಾ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.